ಇರಬೇಕು ನೋಡಿ, ಅಲ್ಲೆಲ್ಲ ಚಕ್ಕೆ ಥರ ಇದೆಯಲ್ಲ, ಗ್ರಿಪ್ ಇದೆ. ಅದೇ ನೈಸ್ ಇದ್ದರೆ ಹತ್ತಕ್ಕಾಗಲ್ಲ. ಅದು ಬಾಯಿ ಅಲ್ಲ ಕಾಲ್ತಾಲ ಹಾಗಾದ್ರೆ ನೌಸ್ಕೊಂಡ್ಬಿಡ್ತದೆ ಕೊಟ್ರ ಒಳಗಡೆ ಹೊಟ್ಟೆ. ಓ ಸರಿಯಾಗ್ಬಿಡ್ತೈತೆ ಬಾಯಿನ. ಅದು ಬಿಟ್ಬಿಟ್ಟಿದ್ದೇನಕ್ಕೆ ಅಂದರೆ ಜನಗಳು ನೋಡ್ಬಿಡ್ತಲ್ಲ. ಇಲ್ಲ ಇಲ್ಲ ಸರ್, ಗ್ರಿಪ್ಸ್ ಇಲ್ಲ, ಅದಕ್ಕೆ ಗ್ರಿಪ್ ಸಿಗ್ಲಿಲ್ಲ ಕೆಳಗಡೆ. ಏನು ಅದೇ ಯಾವ ಅಂದ್ರೇನು ನಿಮಗೆ ಕಾಣಿಸ್ಕೊತಾ ಇರ್ತದೆ ಅವಾಗ? ಯಾವಾಗ? ಎಲ್ಲಿ? ಅಲ್ಲಿ ಇದು ಕಪ್ಪೆನಂಗೆ ಬಡಿತ್ತು, ಹೋಗಿ ಬಾಟ್ಲಲ್ಲಿ ಹಾಕೊಂಬಂದ. ನೀವು ಹಾವು ಹಿಡಿತೀರಾ? ಎಮರ್ಜೆನ್ಸಿ ಹಿಡಿತಾರೆ ಮಾತ್ರ. ವಿಘ್ನೇಶ್, ನೀವು ಹಾವು ಹಿಡಿತೀರಾ? ಅಪರೂಪಕ್ಕೆ ಅಂದ್ರೆ ಅಪರೂಪಕ್ಕೆ ಈ ಎಮರ್ಜೆನ್ಸಿ ಇರೋರು, ಯಾರನ್ನ ಭಯಪಟ್ಟವರು ಮನೆಗಳಲ್ಲಿ ಆ ಥರ ಎಮರ್ಜೆನ್ಸಿ ಇದ್ರೆ ಮಾತ್ರ ಸುಮ್ಮನೆ ಹಿಡಿದ್ಬಿಟ್ಟು ಸೋಕಿಗೋಸ್ಕರ ಹಿಡಿತಾರಲ್ಲ, ಆ ಥರ ಹಿಡಿಯಕ್ಕೆ ಹೋಗಲ್ಲ. ಯಾರನ್ನ ತೊಂದರೆ ಆದರೆ ಮನೆಯವ್ರಿಗೆ ಸೋಪ್ಗೋಸ್ಕರ ಹಿಡಿತಾರಲ್ಲ, ಆ ಥರ ಎಲ್ಲ ಹಿಡಿಯಕ್ಕೆ ಹೋಗಲ್ಲ. ಹಾಂ, ಸಮಾಜಕ್ಕೆ ಏನೋ ಒಳ್ಳೇದಾದ್ರೆ ಮಾತ್ರ. ಅಷ್ಟು ನಮಗೂ ಆಲ್ಮೋಸ್ಟ್ ಎಲ್ಲ ಗೊತ್ತಿದ್ದಾರೆ. ಸ್ನೇಕ್ ರೆಸ್ಕ್ಯೂ ಆಲ್ಮೋಸ್ಟ್ ಗೊತ್ತಿದ್ದಾರೆ. ಅವ್ರು ಏನು ಹವ್ಯಾಸನ ನಿಮ್ಗೆ ಯಾವ ಹಿಡಿಯೋದು? ಹವ್ಯಾಸ ಅಂತಲ್ಲ, ಹಾಂ, ಸುಮ್ಮನೆ. ಹೌದಾ? ಯಾವತ್ತೂ ತೊಂದರೆ ಆಗಿಲ್ಲ? ಯಾವತ್ತೂ ತೊಂದರೆ ಆಗಿಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಆ ಥರ ವರ್ಷ ಅಂತ ಏನಿಲ್ಲ, ಆವಾಗ ಸಿಕ್ತಾಗ ಹಿಡಿತಾ ಇರ್ತೀವಿ. ಹೌದಾ? ಮನೆಗಳ ಕಡೆ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ? ಹಾಂ, ಕರೀತಾರ ಫೋನ್ ಮಾಡಿ? ಇಲ್ಲ, ಕರೆದ್ರೆಲ್ಲ ಹೋಗಲ್ಲ. ಯಾರು ಗೊತ್ತಿರೋರ ಮನೆ, ಈಗ ಇನ್ಫ್ಯಾಕ್ಟ್ ಸ್ನೇಕ್ ಶಮ್ ಅವ್ರಿಗೆ, ಈಗ ಅವ್ರಿಗೆಲ್ಲ ಯಾರಿಗಾರು ಫೋನ್ ಮಾಡಿರ್ತಾರೆ ಸ್ನೇಕ್ ರೆಸ್ಕ್ಯೂ ಅವ್ರಿಗೆ, ಅವ್ರು ಯಾರು ಬಂದಿರಲ್ಲ, ಸ್ವಲ್ಪ ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ. ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಕೈ ಹಾಕ್ತೀನಿ, ಇಲ್ಲದೆ ಹೋದ್ರೆ ಇಲ್ಲ. ನಾನು ಫಸ್ಟ್ ಫೋನ್ ಮಾಡಿರ್ತೀನಿ ಅವ್ರಿಗೆ, ಅಣ್ಣ ಹಿಂಗೆ ಐತೆ, ಹಿಂಗೆ ಮಾಡ್ಬೋದಾ ಅಂತ. ಈಗ ಸ್ನೇಕ್ ಶಿವಣ್ಣಾಗ ಗೊತ್ತು, ಸ್ನೇಕ್ ಶಾಮ್ ಅವರು ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ, ಅವನನ್ನು ತುಂಬಾ ಇದು ಮಾಡ್ತಾರೆ. ಫಸ್ಟ್ ಅವ್ರಿಗಿಂದ ಸಜೆಷನ್ ತಗೋತೀನಿ, ಅಣ್ಣ ಇಂತ ಅವು ಬಂದಿದೆ, ಮನೆಯವ್ರು ಗಾಬರಿ ಆಗಿದ್ದಾರೆ, ಅಕಸ್ಮಾತ್ ನೀವು ಬರ್ಲಿಲ್ಲ ಅಂದ್ರೆ ನಾನು ಹಿಡಿದಿರ್ತೀನಿ ಅಂತೀನಿ, ಅವ್ರು ಓಕೆ ಅಂತಾರೆ. ಆ ಥರ. ನೀವು ಯಾವ ಏರಿಯಾ? ನಮ್ದು ಗುಂಡೂರವನಾಗ. ಗುಂಡೂರವರ. ಇಲ್ಲಿ ಟೀ ನಡೆಸ್ತಾ ಇದ್ದೀರಾ? ಟೀ ಹೋಟ್ಲು ನಡೆಸ್ತಾ ಇದ್ದೀನಿ, ಜೊತೆಗೆ ಕರಾಟೆ ಕ್ಲಾಸ್ ಇದೆ. ಯಾವ್ದು ಹೆಸರು? ದ್ರೋಣಾಚಾರ್ಯ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ. ಓಕೆ, ಎಲ್ಲ ಕೇಳಿದ್ದೀನಿ ನಾನು ಅದು. ಅದು ಯೂಟ್ಯೂಬ್ ಚಾನಲ್ ಇದೆ ಸರ್. ಓಕೆ. ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಬಂದು ದಯಾನಂದ್ ಸರ್ ಅಂತ. ಅಲ್ಲ, ಯಾಕೆ ನಿಮ್ಮ ವಿಡಿಯೋ ಶೂಟ್ ಮಾಡ್ತಾ ಏನಿದ್ರೆ, ಈಗ ಅಲ್ಲೊಂದು ಹಾವು ಬಂತು, ಅದ್ರ ಬಗ್ಗೆ ನೀವು ಮಾಹಿತಿ ಕೊಟ್ರಿ, ಅದನ್ನು ಹಿಡಿದು ಬೇಡ, ಅದಕ್ಕೆ ಒಂದು ಜೀವನ ಇದೆ ಅಂತ. ಹೌದು ಸರ್, ಹಾವು ಬಗ್ಗೆ ಎಲ್ಲ ಆ ಥರ ಎಲ್ಲ ಇದು ಸುಮ್ಮನೆ ಹೋಗಿ ಹಿಡಿಯೋದು ಅದೆಲ್ಲ ತಪ್ಪು. ಅವುಗಳಿರೋ ಜಾಗದಲ್ಲಿ ನಾವಿರೋದು. ಹೌದು. ಈಗ ಇನ್ಫ್ಯಾಕ್ಟ್ ಅಲ್ಲಿ ಅದು ಎಷ್ಟೋ ವರ್ಷಗಳಿಂದ ಇರುತ್ತೆ. ಏನು ಇಲ್ಲಿ ಹಾವು ಜಾಸ್ತಿ ಇದೆಯಾ? ತುಂಬ ಇದೆ. ಕೇರವ್ ಇದೆ, ನಾಗರಾವ್ 1-2 ಇದೆ ಅಷ್ಟೇ. ಅದೇ ಇದು ಡಿ ಸಿ ಆಫೀಸ್ ಕೆರಡ ನಿಯರೆಸ್ಟ್. ನಾಗರಾವ್ 1-2 ಇದೆ. ಅದು ಬಿಟ್ಟರೆ ಇಲ್ಲಿ ಕೇರವ್ ತುಂಬ ಇದೆ. ಯಾರಿಗೇನು ತೊಂದರೆ ಕೊಡಲ್ಲ, ಇದುವರೆಗೂ ತೊಂದರೆ ಕೊಟ್ಟಿಲ್ಲ. ನಾವೇ ತೊಂದರೆ ಕೊಡ್ತಾ ಇದ್ವಿ. ನರಮನುಷ್ಯರುಗಳು ಇದೀವಲ್ಲ ನಾವು, ಸತ್ಪ್ರಜೆಗಳು, ನಾವೇ ತೊಂದರೆ ಕೊಡ್ತಾ ಇದ್ವಿ. ಹೌದು, ಒಳ್ಳೇದಾಗಲಿ. ಯಾಕೆಂದರೆ ತಾವೊಂದು ವೃತ್ತನಾಗಿ ಇವತ್ತು ಟ್ರೈ ಮಾಡ್ತಾ ಇದ್ದೀರಾ, ಮತ್ತು ತಮ್ಮ ಆರೋಗ್ಯನ ಮತ್ತು ಹುಷಾರಾಗಿ ನೋಡ್ಕೊಳ್ಳಿ. ಒಂದು ಬಿಸ್ನೆಸ್ ಕೂಡ ಇದೆ, ನಿಮ್ಮ ನಂಬ್ಕೊಂಡು ಹಲವಾರು ಜನ ಇರ್ತಾರೆ. ಉದಾಹರಣೆ ನಾವು ಕೂಡ ಒಳ್ಳೆ ಟೀ ಚೆನ್ನಾಗಿ ಮಾಡ್ತೀರಾ. ಹಾಗಾಗಿ ನಾಗರಾಜ್ ಅಂತ ಬಂದವರು ಪ್ರೆಸ್ ರಿಪೋರ್ಟ್ರು. ಜೊತೆಗೆ ನನಗೇನು ಅಂತಂದ್ರೆ ನೋಡಿ, ಈ ಥರದ ಒಂದು ಮಾಹಿತಿ ತಾವು ಹೇಳಿದ್ರಿ. ಅವನ್ನ ನಾವು ಎಲ್ಲಂದ್ರಲ್ಲಿ ಹಿಡಿಯೋದಲ್ಲ, ಎಲ್ಲಿ ಏನಾರ ಮನೆಯಲ್ಲಿ ಬಂದು ತೊಂದರೆ ಕೊಟ್ಟರೆ ಅಥವಾ ಏನಾರ ಸಾರ್ವಜನಿಕವಾಗಿ ತೊಂದರೆ ಕೊಟ್ಟಾಗ ಅದು ಹಿಡಿದು ಕಾಡಿಗೆ ಬಿಡಬೇಕು ಅನ್ನೋದು ನಿಜ ಖುಷಿಯಾದಂಥ ವಿಚಾರ. ನಮಸ್ಕಾರ.